ಚರ್ಚೆ ಮಾಡಿ ನಾನೇನು ಮಾಡಲಪ್ಪ, ಗ್ಯಾರಂಟಿ ವಿಚಾರದಲ್ಲಿ ನಾನು ಯಾವುದೇ ಹೇಳಿಕೆ ಕೊಟ್ಟಿಲ್ಲ, ಅದನ್ನು ಉದ್ದೇಶಿಸಿ ಮಾತನಾಡಿ. ನಾನು ಅಲ್ಲಿ ಎಲ್ಲ ಕೊಡ್ತಾ ಇದೀವಪ್ಪ, ಎಲ್ಲ ಒಂದು ವರ್ಷ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ವಿಚಾರ ಕೇಳಿದ್ದು ಅಷ್ಟೇ. ಅದು ಇಟ್ಕೊಂಡು ಹೋಗ್ಲಿ ಪಾಪ, ಅವ್ರಿಗೆ ಅದು ಚರ್ಚೆ ಮಾಡೋ ವಿಷಯ ಅಂತಂದರೆ ಅವ್ರಿಗೆ ಅದರ ಅರ್ಥ ಬಿ ಜೆ ಪಿ ಅವ್ರಿಗೆ ಅಪೋಸಿಷನ್ನಾಗಿ ಕೆಲಸ ಮಾಡೋದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಅಂತ ಅದರ ಅರ್ಥ. ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಈ ಥರ ಸಲಹೆ ಕೊಡ್ಬೋದೇನೋ ಸಿ ಎಂ ಅವ್ರಿಗೆ ಅನ್ನೋ ಒಂದು. ಇದು ಸಲಹೆ ಪ್ರಶ್ನೆ ಅಲ್ಲ ರೀ. ನಮ್ಮ ಹಳ್ಳಿಗಳಲ್ಲಿ ನಾವು ಏನಂತ ನೀವು ಈಗ ಸಾಮಾನ್ಯವಾಗಿ ಮಾತಾಡೋಂಥ ಸಂದರ್ಭ ಅದು. ಇಟ್ ಈಸ್ ನಾಟ್ ಎ ಚೇಂಜ್ ಮಾಡಿಬಿಡ್ತೀವಿ ಹಿಂಗಾಗುತ್ತೆ ಅಂತ ನಾನು ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಆ ಥರ ಗ್ಯಾರಂಟಿಗಳು 101% ಗ್ಯಾರಂಟಿ ಇರ್ತದೆ. ಇನ್ನೂ ಹೆಚ್ಚು ಮಾಡ್ತೇವೆ ಗ್ಯಾರಂಟಿ. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಇನ್ನೂ ಜನಕ್ಕೆ ಅನುಕೂಲ ಆಗಲಿ ಅಂತ ನನ್ನ ಅಭಿಪ್ರಾಯ. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಎಲ್ಲ ಕುಂಠಿತ ಆಗೇ ಇಲ್ಲ. ಯಾರು ಹೇಳಿದ್ರು ಅಭಿವೃದ್ಧಿ ಕುಂಠಿತ ಆಗೈತೆ ಅಂತ? ಹೋದ ವರ್ಷಕ್ಕಿಂತ ಹೆಚ್ಚಾಗಿದೆ. ಎಲ್ಲ ತಾಲೂಕಿನಲ್ಲೂ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಆಗ್ತಾಯಿದೆ. ಈ ಹಿಂದೆ ಕೂಡ ಈ ಥರದ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ ಸರ್, ಈಗ ಮತ್ತೆ ಆ ಥರ ನಾನು ಹೇಳಿಕೆ ಕೊಡೋದನ್ನು ತಪ್ಪಾಗಿ ಅರ್ಥೈಸಿ ಟ್ವಿಸ್ಟ್ ಮಾಡಿ ನಿಮ್ಗೆ ಚರ್ಚೆ ಮಾಡಿ ನಾನೇನು ಮಾಡಲಪ್ಪ, ಗ್ಯಾರಂಟಿ ವಿಚಾರದಲ್ಲಿ ನಾನು ಯಾವುದೇ ಹೇಳಿಕೆ ಕೊಟ್ಟಿಲ್ಲ, ಅದನ್ನು ಉದ್ದೇಶಿಸಿ ಮಾತನಾಡಿ. ನಾನು ಅಲ್ಲಿ ಎಲ್ಲ ಕೊಡ್ತಾ ಇದೀವಪ್ಪ, ಎಲ್ಲ ಒಂದು ವರ್ಷ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ವಿಚಾರ ಕೇಳಿದ್ದು ಅಷ್ಟೇ. ಅದು ಇಟ್ಕೊಂಡು ಹೋಗ್ಲಿ ಪಾಪ, ಅವ್ರಿಗೆ ಅದು ಚರ್ಚೆ ಮಾಡೋ ವಿಷಯ ಅಂತಂದರೆ ಅವ್ರಿಗೆ ಅದರ ಅರ್ಥ ಬಿ ಜೆ ಪಿ ಅವ್ರಿಗೆ ಅಪೋಸಿಷನ್ನಾಗಿ ಕೆಲಸ ಮಾಡೋದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಅಂತ ಅದರ ಅರ್ಥ. ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಈ ಥರ ಸಲಹೆ ಕೊಡ್ಬೋದೇನೋ ಸಿ ಎಂ ಅವ್ರಿಗೆ ಅನ್ನೋ ಒಂದು. ಇದು ಸಲಹೆ ಪ್ರಶ್ನೆ ಅಲ್ಲ ರೀ. ನಮ್ಮ ಹಳ್ಳಿಗಳಲ್ಲಿ ನಾವು ಏನಂತ ನೀವು ಈಗ ಸಾಮಾನ್ಯವಾಗಿ ಮಾತಾಡೋಂಥ ಸಂದರ್ಭ ಅದು. ಇಟ್ ಈಸ್ ನಾಟ್ ಎ ಚೇಂಜ್ ಮಾಡಿಬಿಡ್ತೀವಿ ಹಿಂಗಾಗುತ್ತೆ ಅಂತ ನಾನು ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಆ ಥರ ಗ್ಯಾರಂಟಿಗಳು 101% ಗ್ಯಾರಂಟಿ ಇರ್ತದೆ. ಇನ್ನೂ ಹೆಚ್ಚು ಮಾಡ್ತೇವೆ ಗ್ಯಾರಂಟಿ. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಇನ್ನೂ ಜನಕ್ಕೆ ಅನುಕೂಲ ಆಗಲಿ ಅಂತ ನನ್ನ ಅಭಿಪ್ರಾಯ. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಎಲ್ಲ ಕುಂಠಿತ ಆಗೇ ಇಲ್ಲ. ಯಾರು ಹೇಳಿದ್ರು ಅಭಿವೃದ್ಧಿ ಕುಂಠಿತ ಆಗೈತೆ ಅಂತ? ಹೋದ ವರ್ಷಕ್ಕಿಂತ ಹೆಚ್ಚಾಗಿದೆ. ಎಲ್ಲ ತಾಲೂಕಿನಲ್ಲೂ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಆಗ್ತಾಯಿದೆ. ಈ ಹಿಂದೆ ಕೂಡ ಈ ಥರದ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ ಸರ್, ಈಗ ಮತ್ತೆ ಆ ಥರ ನಾನು ಹೇಳಿಕೆ ಕೊಡೋದನ್ನು ತಪ್ಪಾಗಿ ಅರ್ಥೈಸಿ ಟ್ವಿಸ್ಟ್ ಮಾಡಿ ನಿಮ್ಗೆ